ರಾವಣ ಹಿಮಾಲಯದ ಬಳಿ ಒಬ್ಬ ಯುವತಿಯನ್ನು ಕಂಡನು. ನೋಡುತ್ತಿದ್ದಂತೆಯೇ ಅವಳನ್ನು ವರಿಸುವ ಮನಸ್ಸಾಯಿತು. ಅವಳನ್ನು ಯಾರೆಂದು ಕೇಳಿದಾಗ ತಾನು ಮುನಿ ಕುಶಿಧ್ವಜರ ಮಗಳು ವೇದವತಿ ಎಂದಳು. ನನ್ನ ತಂದೆಯವರು 3 ಲೋಕದೊಡೆಯನಾದ ವಿಷ್ಣುವನ್ನು ತನ್ನ ಅಳಿಯನಾಗಬೇಕೆಂದು ಇಚ್ಛಿಸಿದ್ದಾರೆ. ವಿಷ್ಣುವನ್ನು ನನ್ನ ಹೃದಯದಲ್ಲಿಟ್ಟು ಆರಾಧಿಸುತ್ತಿದ್ದೇನೆ. ಅದಕ್ಕಾಗಿ ವ್ರತ ಹಾಗೂ ತಪಸ್ಸುಗಳನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದಳು. ಇದನ್ನು ಕೇಳಿ ರಾವಣ ವಿಷ್ಣುವಿನ ಬಗ್ಗೆ ಅಗೌರವ ತರುವಂತಹ ಮಾತುಗಳನ್ನಾಡಿದ. ನೀನು ನನ್ನನ್ನು ಪತಿಯಾಗಿ ಸ್ವೀಕರಿಸು ಎಂದು ಕೇಳಿಕೊಂಡನು. ವೇದವತಿಯು ಒಪ್ಪದ ಕಾರಣ ರಾವಣ ಅವಳ ಕೇಶವನ್ನು ಹಿಡಿದು ಎಳೆದನು. ಇದರಿಂದ ವೇದವತಿಯೂ ಕೆರಳಿದಳು. ಒಂದೇ ಕ್ಷಣದಲ್ಲಿ ಕೇಶವನ್ನು ಕತ್ತರಿಸಿಕೊಂಡಳು. ಸ್ಥಳದಲ್ಲಿಯೇ ಬೆಂಕಿಯನ್ನು ಉರಿಸಿದಳು. ಓ ನೀಚ ರಾಕ್ಷಸನೇ, ನೀನು ನನಗೆ ಅವಮಾನ ಮಾಡಿರುವೆ. ಆದ ಕಾರಣ ಈ ಶರೀರವನ್ನು ಇಟ್ಟುಕೊಳ್ಳಲಾರೆ. ನಿನ್ನ ಮುಂದೆಯೇ ಈ ಬೆಂಕಿಯಲ್ಲಿ ಪ್ರವೇಶ ಮಾಡುವೆ. ನೀನು ಮಹಾ ಪಾಪಿ. ನಿನ್ನ ನಾಶ ಮಾಡಲು ಮತ್ತೆ ನಾನು ಜನ್ಮ ತಾಳುತ್ತೇನೆ ಎಂದು ತಾನೇ ಉರಿಸಿದ ಬೆಂಕಿಯನ್ನು ಪ್ರವೇಶಿಸಿದಳು. ಮುಂದೆ ಏನಾಯಿತು?